ನಮಸ್ತೆ ಎಲ್ಲರಿಗೂ. ಇದು ಆಚಾರ್ಯ ಪ್ರಶಾಂತ್ ಅವರ ಟ್ರೂತ್ ವಿಥೌಟ್ ಅಪಾಲಜಿ ಪುಸ್ತಕ. ಇದರಲ್ಲಿ 60ನೇ ಚಾಪ್ಟರ್ ಏನು ಹೇಳುತ್ತೆಪ್ಪ ಅಂದರೆ, ಲೋನ್ಲಿನೆಸ್ ಈಸ್ ದ ಫಸ್ಟ್ ಟೀಚರ್. ಲೋನ್ಲಿನೆಸ್ ಹ್ಯಾಸ್ ಟು ಬಿ ಅಂಡರ್ಸ್ಟುಡ್, ನಾಟ್ ಫೌಟ್ ಆರ್ ಸರ್ಪ್ರೈಸ್ಡ್. ಮೇ ಬಿ ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಸೆಲ್ಫ್ ಈಸ್ ಲೋನ್ಲಿನೆಸ್. ಅಂದರೆ ನಮ್ಮ ಒಂಟಿತನವೇ ನಮ್ಮ ಮೊದಲ ಶಿಕ್ಷಕ ಅಂತ ಹೇಳ್ತಾ ಇದ್ದಾರಲ್ಲ ಆಚಾರ್ಯಜಿ. ನಾವು ಹುಟ್ಟುವಾಗಲೂ ಒಂಟಿಯಾಗಿ ಹೋಗ್ತೀವಿ, ಸಾಯೋವಾಗಲೂ ಒಂಟಿಯಾಗಿ ಹೋಗ್ತೀವಿ. ಈ ಬಂದು ಹೋಗುವ ನಡುವೆ ಈ ಜೀವನ ಅಂತಕ್ಕಂಥದ್ದು ಇರುತ್ತೆ. ಈ ಜೀವನದಲ್ಲಿ ನಮ್ಮ ಮನಸ್ಸು ಏನಾಗುತ್ತೆಪ್ಪ ಅಂದರೆ, ನಾನು ಅಂತಕ್ಕಂಥ ಮನಸ್ಸು ಅಂದರೆ ಇಲ್ಲಿ ನಾನು ಅಂತಕ್ಕಂಥದ್ದನ್ನು ತಿಳ್ಕೊಬೇಕು ನಾವು. ಈ ನಾನು ಅಂತಕ್ಕಂತಹ ಅಹಂ ಯಾವತ್ತೂ ಹೊರಗಡೆ ನೋಡೋದಕ್ಕೇ ಬಯಸ್ತದದು. ಅದಕ್ಕೆ ಯಾವುದಾದ್ರೂ ಒಂದು ವಿಷಯ ಬೇಕು, ತನ್ನ ಸಂಗತಿಯನ್ನಾಗಿ ಮಾಡ್ಕೊಳ್ಳೋದಕ್ಕೆ, ತನ್ನ ಮನೋರಂಜನೆ ಮಾಡ್ಕೊಳ್ಳೋದಕ್ಕೆ. ಏನು ಮಾಡ್ತದ, ಟಿ ವಿನಾದ್ರೂ ನೋಡ್ತಿರ್ತದೆ, ಮೊಬೈಲ್ ಸ್ಕ್ರೋಲ್ ಆದ್ರೂ ಮಾಡ್ತಿರ್ತದೆ, ಶಾಪಿಂಗ್ ಮಾಡ್ತಿರ್ತದೆ, ಮತ್ತೊಂದು ತನಗೆ ಇಷ್ಟ ಆಗ್ತಕ್ಕಂಥದ್ರ ಮೇಲೇ ಅದ್ರ ವಿಷಯ ಹೋಗ್ತಾ ಇರ್ತದೆ ಅದ್ರದ್ದು. ಆ ಇಷ್ಟಗಳು ಎಲ್ಲಿಂದ ಬರ್ತಾ ಇದ್ದಾವೆ, ಆ ಕಾಮನೆಗಳು ಎಲ್ಲಿಂದ ಬರ್ತಾ ಇದ್ದಾವ, ಆ ಭಾವನೆಗಳು ಎಲ್ಲಿಂದ ಬರ್ತಾವ, ಆ ಅಪೇಕ್ಷೆಗಳು ಎಲ್ಲಿಂದ ಬರ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ನೋಡ್ಕೊಳ್ತಕ್ಕಂಥದ್ದೇ ಆತ್ಮ ಅವಲೋಕನ. ಈ ಒಂಟಿತನ ಬಿಟ್ಟು ಹೊರಗಡೆ ಹೋಗ್ಬೇಕಂತ ಬಯಸ್ತದಲ್ಲ, ಅದನ್ನು ನೋಡ್ಕೊಳ್ತಕ್ಕಂಥದ್ದು ವಿಷಯವನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ನಿಮ್ಮ ಮನಸ್ಸಿನ ಮೇಲೆ, ನಿಮ್ಮ ಗಮನವನ್ನು ನಿಮ್ಮ ಮನಸ್ಸಿನ ಮೇಲೆ ಕೇಂದ್ರೀಕರಿಸಬೇಕು. ಸತತವಾಗಿ ಅದರ ಮೇಲೆ ಒಂದು ದೃಷ್ಟಿಯನ್ನು ಇಟ್ಟಿರಬೇಕು. ಆವಾಗ ಏನಾಗ್ತದಪ್ಪ ಅಂದ್ರೆ ಅಲ್ಲಿ ಒಂದು ಅದ್ಭುತವಾದಂತಹ ಒಂದು ಪರಮ ಪ್ರಕಟ ಆಗಿಬಿಡ್ತದೆ. ಒಂದು ಅದ್ಭುತವಾದ ಶಕ್ತಿ ಜಾಗೃತ ಆಗ್ತದಲ್ಲ. ಒಂದು ನಿಮ್ಗೆ ಒಂಟಿತನ ಅಂತಕ್ಕಂಥದ್ದು ಹೋಗಿ ಏಕಾಂತ ಆಗಿಬಿಡ್ತದದು. ಏಕಾಂತ ಅಂತಂದರೆ ಅಲ್ಲಿ ನೀವು ಇನ್ನೊಬ್ಬರಿಗೆ ಸಂಗತಿಯನ್ನು ಬಯಸೋದಿಲ್ಲ. ನೀವು ಒಂಟಿತನದಲ್ಲಿ ಏನಾಗ್ತದೆ, ಸಂಗತಿ ಹೊರಗಡೆ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಮನಸ್ಸು. ಏಕಾಂತದಲ್ಲಿ ತನ್ನನ್ನೇ ತಾನು ತೃಪ್ತಿಯಾಗಿ ಬಿಡ್ತದೆ. ಅಲ್ಲಿ ಅರಿವೇ ಗುರು ಅಂತಾರೆ ನೋಡ್ರಿ. ಅದಕ್ಕೇ ಇದನ್ನೇ ಹೇಳ್ತಾರೆ ಅವರು. ಲೋನ್ಲಿನೆಸ್ ಇಸ್ ದ ಫಸ್ಟ್ ಟೀಚರ್ ಅಂತಂದರೆ ಅಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ತಕ್ಕಂಥದ್ದು ಪ್ರೊಸೆಸ್ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ನಿಮ್ಮಲ್ಲಿ ನಿಮ್ಮ ಒಂದು ಗುರು ಅಲ್ಲೇ ಜಾಗೃತ ಆಗಿಬಿಡ್ತದೆ. ನಿಮ್ಮ ಅರಿವೇ, ನಿಮ್ಮ ಜ್ಞಾನವೇ ನಿಮ್ಮ ಗುರು ಆಗಿಬಿಡ್ತದೆ. ಏನು ಮಾಡಬೇಕು, ಏನು ಮಾಡಬಾರ್ದು ಅಂತಕ್ಕಂಥದ್ದು ಅಲ್ಲೇ ನಿಮಗೆ ಗೊತ್ತಾಗ್ಬಿಡ್ತದೆ. ನೀವು ಒಂದು ಪ್ರತಿಭಾಶಾಲಿ ಆಗ್ತೀರಿ. ನಿಮ್ಮ ಮನಸ್ಸು ಒಂದು ತೃಪ್ತಿ ಆಗಿಬಿಡ್ತದೆ. ಒಂದು ಸಂತೃಪ್ತಿ, ಆನಂದದ ಅನುಭವ ಆಗಿಬಿಡ್ತದೆ ಅಲ್ಲಿ. ಇದೇ ಅರ್ಥವನ್ನು ಹೊಂದಿರತಕ್ಕಂತಹ ಒಂದು ಭಗವದ್ಗೀತೆಯ ಶ್ಲೋಕ, ಅಧ್ಯಾಯ 5, 16ನೇ ಶ್ಲೋಕ ಏನು ಹೇಳ್ತದಪ್ಪ ಅಂತಂದ್ರೆ, ಅಲ್ಲಿ ಶ್ಲೋಕಗಳು ಸಂಸ್ಕೃತದಲ್ಲಿ ಇರುವುದರಿಂದ ಆಚಾರ್ಯಜಿಯವ್ರು ಏನು ಮಾಡ್ತಾರೆ, ನಮಗೆ ಸುಲಭವಾಗಿ ಅರ್ಥ ಆಗಲಿ ಅಂತ ಕಾವ್ಯಾತ್ಮಕವಾಗಿ ಮಾಡ್ತಾರೆ ಅವರು. ಕಾವ್ಯಾತ್ಮಕ ಅಂದರೆ ಪದ್ಯದ ರೂಪದಲ್ಲಿ ನಮ್ಗೆ ಹೇಳ್ತಾರೆ. ಏನಪ್ಪ ಅಂತಂದ್ರೆ ನೋಡ್ರಿ, ಆ ಶ್ಲೋಕ ಏನು ಹೇಳುತ್ತೆ ಅಂದರೆ, ಖುದ್ ಕೋ ಜೋ ಮುಡಿ ನಜರ್ ಜಾದೂ ಏಕ್ ಗಜಬ್ ಹುವಾ, ಪ್ರವೇಶ ತೋ ಕಿಯಾ ಸ್ವಯಂ ಮೇ ಅವ್ರ ಪ್ರಕಟ ಪರಮ ಹುವಾ. ನೋಡ್ರಿ ಏನಪ್ಪ ಅಂದರೆ, ಖುದ್ ಕೋ ಜೋ ಮುಡಿ ನಜರ್, ನಿಮ್ಮ ಮನಸ್ಸು ನಿಮ್ಮೊಳಗೇ ಪ್ರವೇಶ ಆಯಿತು, ನಿಮ್ಮ ಒಂದು ದೃಷ್ಟಿ ನಿಮ್ಮನ್ನೇ ನೋಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತು ಅಂತಂದರೆ ಜಾದೂ ಏಕ್ ಗಜಬ್ ಹುವಾ, ಅಲ್ಲಿ ಒಂದು ಜಾದೂ ಆಗಿಬಿಡ್ತದೆ. ಅಲ್ಲಿ ಒಂದು ನಿಮ್ಮ ಮನಸ್ಸು ಜಾಗೃತವಾಗಿಬಿಡ್ತದೆ. ಪ್ರವೇಶತ್ತೋ ಕಿಯಾ ಸ್ವಯಂ ಮೇ, ನಮ್ಮಲ್ಲೇ ನಾವು ಒಳಗಡೆ ಪ್ರವೇಶ ಮಾಡಿಬಿಟ್ವಿ ಅಂದರೆ ನಮ್ಮನ್ನು ನಾವು ನೋಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿಬಿಟ್ವಿ. ಅವ್ರ ಪ್ರಕಟು ಪರಮ ಹುವಾ, ಒಂದು ಪರಮ ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಲ್ಲಿ ಪ್ರಕಟ ಆಗಿಬಿಡ್ತು. ಒಂದು ಅದಕ್ಕಂತೀವಿ ಒಂದು ಆನಂದ ಸ್ಥಿತಿ ಅಂತ ಅನ್ಬೋದು. ಅದು ಒಂದು ಸಂತೃಪ್ತಿಯ ಸ್ಥಿತಿ ಅಂತಕ್ಕಂಥದ್ದು ಕರಿಬೋದು ಅದಕ್ಕೆ ನಾವು. ಅದಕ್ಕೆ ಅಂತಾರೆ ನೋಡ್ರಿ, ಭಗವಂತ ಹೊರಗಡೆ ಎಲ್ಲೂ ಇಲ್ಲ, ತನ್ನೊಳಗಡೆನೇ ಇದ್ದಾನೆ ಅಂತಕ್ಕಂಥದ್ದು. ಹೊರಗಡೆ ನಾವು ನೋಡ್ತಾ ಹೋದ್ವಿ ಅಂದರೆ ಭಗವಂತನನ್ನು ನಾವು ದರ್ಶನ ಮಾಡಿದಾಗೆ ಅನ್ನೋದಿಲ್ಲ. ಅದಕ್ಕೆ ಭಗವಂತ ಯಾವಾಗಲೂ ನಮ್ಮ ಒಳಗಡೆನೇ ಇದ್ದಾನೆ ಅಂತ ಹೇಳ್ತಾರಲ್ಲ, ಇದೇ ಅದು. ನಮ್ಮ ಒಳಗಡೆ ಯಾವಾಗ ಬರ್ತಾನಪ್ಪ ಅಂದ್ರೆ ನಮ್ಮನ್ನು ನಾವು ಒಳಗಡೆ ನೋಡಿಕೊಂಡಾಗ ಅದರ ಅನುಭವ ಆಗ್ತದೆ ನಿಮಗೆ. ಸುಮ್ಮನೆ ನಮ್ಮ ಒಳಗಡೆನ ಭಗವಂತ ಅದನ ಅಂತಂದ್ರೆ ಅದು ಮಾತನ್ನು ಕೂಡ ಸತ್ಯ ಆಗೋದಿಲ್ಲ. ಎಲ್ಲರೂ ಹೇಳ್ತಾರೆ, ಕೆಲವೊಬ್ಬರೆಲ್ಲ ಭಗವಂತ ನಮ್ಮ ಒಳಗಡೆ ಇದ್ದಾನಂತ. ಭಗವಂತ ನಮ್ಮ ಒಳಗಡೆ ಇದ್ದಾನಂತ ನಾವು ಯಾವಾಗ ಅನ್ಬೇಕಪ್ಪ ಅಂತಂದ್ರೆ, ನಮ್ಮ ಮನಸ್ಸನ್ನು ನಾವು ಯಾವಾಗ ನೋಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅಲ್ಲಿ ನಮ್ಮಲ್ಲಿ ಪರಿವರ್ತನೆ ಆಯಿತು ಅಂದ್ರೆ ಆವಾಗ ಹೇಳಬೇಕಾಗಿರ್ತಕ್ಕಂತಹ ಮಾತದ ಅದು.
ಆವಾಗ ಒಂದು ನಿಮ್ಮಲ್ಲಿ ಶಕ್ತಿ ಜಾಗೃತ ಆಗಿಬಿಡ್ತದೆ. ಅಲ್ಲಿ ಆ ಒಂದು ಶಕ್ತಿ ಜಾಗೃತ ಆಗಿರ್ತಕ್ಕಂಥ ಆ ಒಂದು ಸ್ಥಿತಿಗೆ ನೀವು ಭಗವಂತ ಅನ್ನೋದ್ರು ಕರೀರಿ, ಕೃಷ್ಣನ ಅಂತ ಅನ್ನೋದ್ರು ಕರೀರಿ, ಆನಂದ ಸ್ಥಿತಿ ಅಂತ ಅನ್ನೋದ್ರು ಕರೀರಿ, ಆತ್ಮ ಅಂತ ಅನ್ನೋದ್ರು ಕರೀರಿ, ಭಕ್ತಿ ಅಂತ ಅನ್ನೋದ್ರು ಕರೀರಿ, ಪ್ರೇಮ ಅಂತನೂ ಕರಿಬೋದು. ಬಹಳಷ್ಟು ಹೆಸರುಗಳು ಇಲ್ಲಿಂದ ನೀವು ನಿಮ್ಗೆ ಯಾವ್ದು ಬೇಕು ಅದನ್ನು ಕರ್ಕೊಳ್ಬೋದು. ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಾಗಿ ನೀವು ತಿಳ್ಕೊಬೇಕಾಗಿತ್ತಪ್ಪ ಅಂತಂದ್ರೆ ಗೀತಾ ಸಮಾಗಮದಲ್ಲಿ ಭಾಗಿಯಾಗಿ ಆಚಾರ್ಯ ಪ್ರಶಾಂತ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಭಗವದ್ಗೀತೆಯಲ್ಲಿ ಎನ್ರೋಲ್ ಆಗಬೇಕು. ಅಂದಾಗ ನೀವು ಇನ್ನೂ ಹೆಚ್ಚು ಇದ್ರ ಬಗ್ಗೆ ತಿಳ್ಕೊಬಹುದು. ಮತ್ತು ಇನ್ನೊಂದು, ಈ ಒಂದು ಸ್ಥಿತಿ ಉಂಟಾದಾಗ ಒಬ್ಬ ವ್ಯಕ್ತಿ ಶ್ರೇಷ್ಠ ಆಗ್ತಾನೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಬ್ಬ ಶಿಕ್ಷಕ ಇದ್ದಪ್ಪ ಅಂದರೆ ಶ್ರೇಷ್ಠ ಶಿಕ್ಷಕ ಆಗ್ತಾನೆ. ಒಬ್ಬ ಕಲೆಗಾರ ಇದ್ದ ಅಂದರೆ ಒಂದು ಶ್ರೇಷ್ಠ ಕಲೆಗಾರ ಆಗ್ತಾನೆ. ಒಬ್ಬ ಡಾಕ್ಟರ್ ಇದ್ದಪ್ಪ ಅಂದರೆ ಶ್ರೇಷ್ಠ ಡಾಕ್ಟರ್ ಆಗ್ತಾನೆ. ಒಬ್ಬ ಸಾಮಾನ್ಯ ಟೈಲರ್ ಇದ್ದರೂ ಕೂಡ ಅವನ ಶ್ರೇಷ್ಠ ಟೈಲರ್. ಸೃಜನಾತ್ಮಕ ಕಲೆ ಅವನಲ್ಲಿ ಹುಟ್ಕೊಳ್ತದೆ. ಸೊ ಖುದ್ಕೋ ಜೋ ಮುಡಿ ನಜರ್, ಇದು ತನ್ನಲ್ಲಿ ತನ್ನ ನೋಡ್ಕೊಳ್ತಕ್ಕಂಥದ್ದು ಒಂದು ಅದ್ಭುತವಾದ ಶಕ್ತಿಯನ್ನು ನಿಮ್ಮಲ್ಲಿ ಕ್ರಿಯೇಟ್ ಮಾಡ್ತದೆ. ಅಂಥ ಶಕ್ತಿಯನ್ನು ನೀವೆಲ್ಲರೂ ಪಡ್ಕೋಬೇಕು ಅಂತ ನಾನು ಆಶಯಿಸ್ತೀನಿ. 1 ತಿಂಗಳು ನೀವು ಮಾಡಿ ನೋಡ್ರಿ, ಬದಲಾವಣೆಗಳು ಖಂಡಿತವಾಗಲೂ ಬಂದೇ ಬರ್ತಾವೆ. ಹೆಚ್ಚಿಗೆ ತಿಳ್ಕೊಬೇಕಂತಂದ್ರೆ ಅದರ ಆವಾಗಲೇ ಹೇಳಿದ್ದೀನಿ, ಆಚಾರ್ಯ ಪ್ರಶಾಂತ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ರಿ. ದಯವಿಟ್ಟು ಭಗವದ್ಗೀತೆಯಲ್ಲಿ ಎನ್ರೋಲ್ ಆಗ್ರಿ. ನನಗೆ ಇನ್ನೊಂದು ಹೇಳಬೇಕಂತ ಅನ್ನಿಸ್ತದೆ ಇಲ್ಲಿ, ಏನಪ್ಪ ಅಂದ್ರೆ ಭಗವದ್ಗೀತೆ ಅಂತಕ್ಕಂಥದ್ದು ಯಾರು ಹಿಂದೂ ಧರ್ಮದ ಪವಿತ್ರ ಗ್ರಂಥ ಅಂತ ಮಾಡಿದಾರೋ ನನಗೆ ಗೊತ್ತಿಲ್ಲ. ಬಟ್ ಅದು ಕೇವಲ ಹಿಂದೂ ಧರ್ಮದ ಗ್ರಂಥ ಅಲ್ಲ, ಅದು ಇಡೀ ಮನುಷ್ಯನ ಒಂದು ಧರ್ಮ ಗ್ರಂಥ ಅದು. ಯಾರು ಮನುಷ್ಯರು ಇದ್ದೀರಾ ಅವರಿಗೆ ಅದು ಧರ್ಮ ಗ್ರಂಥ ಅದು. ಆ ಒಂದು ಹಿಂದೂ ಧರ್ಮದ ಗ್ರಂಥ ಅಂತ ಮಾಡಿನೇ ಬೇರೆ ಧರ್ಮದವರ ಜೊತೆಗೆ ಒಳಗೊಳಗೆ ಮನಸ್ಸಿನಲ್ಲಿ ಕಲಹಗಳು, ದ್ವೇಷಗಳು ಉಂಟಾಗ್ತಕ್ಕಂತಹ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿಬಿಟ್ರದು. ಭಗವದ್ಗೀತೆ ಅಂತಕ್ಕಂಥದ್ದು ಯಾವ ಧರ್ಮಕ್ಕೂ ಸೀಮಿತ ಆಗಿಲ್ಲದು. ಮನುಷ್ಯರಿದ್ದೀರಾ ಅಂತಂದರೆ ನಿಮಗೆ ಭಗವದ್ಗೀತೆ ಇದೆ. ನಿಮ್ಮ ಜೀವನ ಶ್ರೇಷ್ಠ ಮಟ್ಟಕ್ಕೆ ಒಯ್ಯತಕ್ಕಂತಹ ಎಲ್ಲ ಸಂಭಾವನೆಗಳು ಅಲ್ಲಿದ್ದಾವೆ. ದಯವಿಟ್ಟು ಆಚಾರ್ಯ ಪ್ರಶಾಂತ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಳ್ಳ್ರಿ. ಭಗವದ್ಗೀತೆಯಲ್ಲಿ ಎನ್ರೋಲ್ ಆಗ್ರಿ. ನಿಮ್ಮನ್ನು ನೀವು ಉಚ್ಚ ಮಟ್ಟಕ್ಕೆ ಕರೆದುಕೊಂಡು ಒಯ್ಯತಕ್ಕಂತಹ ಎಲ್ಲ ಸಂಭವನೀಯತೆಯನ್ನು ಮಾಡಿಕೊಡ್ರಿ ಅಂತ ಹೇಳ್ತೀನಿ. ಇನ್ನೊಂದೇನಪ್ಪ ಅಂತಂದರೆ ಈ ಒಂದು ಕಾವ್ಯಾತ್ಮಕ ಅರ್ಥವನ್ನು ಹಾಡೋದಕ್ಕೆ ಇಷ್ಟಪಡ್ತೇನೆ, ಕೇಳ್ರಿ. ಖುದ್ ಕೋ ಜೋ ಮುಡಿ ನಜರ್ ಜಾದೂ ಏಕ್ ಗಜಬ್ ಹುವಾ, प्रवेश तो किया स्वयं में और प्रकट परम हुआ. खुद को जो मुड़ी नज़र जादू एक गजब हुआ, प्रवेश तो किया स्वयं में और प्रकट परम हुआ. ಧನ್ಯವಾದ.